ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ. ತುಂಬ ಈಸಿಯಾಗಿರುವಂತಹ ಸ್ಟಿಚ್ ಇದು. ಇದಕ್ಕೆ ಈ ಥರ ಮಲ್ಟಿ ಕಲರ್ ದಾರ ತಗೊಂಡಿದ್ದೀನಿ. ಈ ಸ್ಟಿಚ್ಚು ನಿಮಗೆ ಬೇಬಿ ಬ್ಲ್ಯಾಂಕೆಟ್ ಮಾಡೋಕ್ಕೆ ಅಥವಾ ಇದರಲ್ಲಿ ಕ್ರೋಶೆ ಶಾಲು ಮಾಡೋದಾದರೆ ಅದಕ್ಕೂ ಉಪಯೋಗಿಸ್ಕೋಬೋದು ಈ ಸ್ಟಿಚ್ಚನ್ನು. ಅಥವಾ ಬ್ಲ್ಯಾಂಕೆಟ್ ಮಾಡೋದಾದ್ರೂ ಉಪಯೋಗಿಸ್ಕೋಬೋದು. ಬೇರೆ ಏನೇ ಮಾಡೋದಾದರೂ ಬರೀ ಇದು ಟೇಬಲ್ ಕ್ಲಾತ್ ಎಲ್ಲ ಮಾಡೋದಾದರೂ ಅದನ್ನು ಉಪಯೋಗಿಸ್ಕೋಬೋದು. ತುಂಬ ಸಿಂಪಲಾಗಿ ಈಸಿ ಬೇಗ ಆಗುವಂಥ ಡಿಸೈನು. ಇದಕ್ಕೆ 3.50 ಅಂದರೆ 3.5 mm ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟ್ ಈ ಥರ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಂಡು ಚೈನ್ ಮಾಡ್ಕೋಬೇಕಾಗತ್ತೆ ನಾವು. ಇದಕ್ಕೆ ಚೈನ್ ಎಷ್ಟು ಅಂದರೆ 2 2 2 2 ಆ ಥರ ಮಾಡ್ಕೊಂಡು ಹೋಗಬೇಕು. 2 ಮಲ್ಟಿಪಲ್ಸ್ 2 4 6 8 ಆ ಥರ 2 ಮಲ್ಟಿಪಲ್ಸ್ 2 ಟೇಬಲ್ ಅಷ್ಟು ಮಾಡ್ಕೊಂಡು ಹೋಗಬೇಕು. 2 4 8 6 ಎಷ್ಟಾದರೂ 2 ಮಲ್ಟಿಪಲ್ಸು ನಿಮಗೆ ಎಷ್ಟಾಗಲ ಬೇಕು ಶಾಲು ಅಷ್ಟಾಗಲ ಅದನ್ನು ಮಾಡ್ಕೊಂಡು ಹೋಗ್ಬೋದು. ಚೈನು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ನೀವು ಎಷ್ಟಾಗಲ ಬೇಕೋ ಅಷ್ಟು, ಆದರೆ 2 ಮಲ್ಟಿಪಲ್ಸ್ ಆಗಿರಬೇಕು. ಚೈನ್ ಮಾಡ್ಕೊಂಡು ಹೋಗಬೇಕು ಉದ್ದಕ್ಕೆ ಈ ಥರ. ಬರೀ ಸಿಂಪಲಾಗಿ ಚೈನು. ಇದು ಫೌಂಡೇಶನ್ ಚೈನ್ ಅಂತ ಹೇಳ್ತಾರೆ ಇದಕ್ಕೆ. ಫಸ್ಟು ಈ ಡಿಸೈನು ತುಂಬ ಬೇಗ ಸ್ಪೀಡಾಗಿ ಆಗುತ್ತೆ. ಸ್ವಲ್ಪ ಉದ್ದವರೆಗೆ ಮಾಡಿ ತೋರಿಸ್ತೀನಿ. ಈ ಥರ ಚೈನನ್ನು ಸ್ವಲ್ಪ ಉದ್ದವರೆಗೆ ಮಾಡಿ ತೋರಿಸ್ತೀನಿ ನೋಡಿ. ನಾನು 20 ಚೈನ್ಸ್ ಹಾಕ್ಕೊಂಡಿದ್ದೀನಿ, ಅಂದರೆ 2 ಮಲ್ಟಿಪಲ್ಸ್ ಆಗುತ್ತೆ. 20 ಚೈನ್ ಮಾಡಿದ್ದೀನಿ. ಈ ಥರ ಸ್ವಲ್ಪ ಲೂಸ್ ಇರಲಿ ಬೇಸ್ ಚೈನು, ಫೌಂಡೇಶನ್ ಚೈನು. ಈಗ ನೋಡಿ, ಇದು ಹುಕ್ಕಲ್ಲಿರೋ ಚೈನ್ ಲೆಕ್ಕಕ್ಕಿಲ್ಲ, ಅದು ಕಂಪ್ಲೀಟ್ ಆಗಿಲ್ಲ. ಹುಕ್ಕಲ್ಲಿರೋ ದಾರ ಕೆಳಗೆ ಚೈನ್ಗಳೆಲ್ಲ ಕಂಪ್ಲೀಟ್ ಆಗಿರೋದು. ಅದರಲ್ಲಿ ಫಸ್ಟ್ ಚೈನು ಬಿಟ್ಟು ಆ ಚೈನು ಬಿಟ್ಟು ನೆಕ್ಸ್ಟು ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ, ಮತ್ತು ಒಂದು ಚೈನ್ ಹಾಕ್ಕೋಬೇಕು. ಕೆಳಗೆ ಫೌಂಡೇಶನ್ ಚೈನಲ್ಲಿ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಆ ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಮಾಡ್ಕೊಳ್ಳಿ ಅಲ್ಲಿ. ಅದೇ ರೀತಿ ಕೆಳಗೆ ಒಂದು ಚೈನ್ ಬಿಟ್ಕೊಳ್ಳಿ. ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಿ. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಚೈನು, ಫೌಂಡೇಶನ್ ಚೈನಲ್ಲಿ ಒಂದು ಚೈನ್ ಬಿಟ್ಟು ಮತ್ತೊಂದು ಚೈನಲ್ಲಿ ನೆಕ್ಸ್ಟ್ ಚೈನಲ್ಲಿ ಸಿಂಗಲ್ ಕ್ರೋಶೆ. ಒಂದು ಚೈನ್ ಬಿಟ್ಕೊಂಡ್ರೆ ಸಾಕು, ಮೇಲೇನು ಒಂದು ಚೈನ್ ಹಾಕ್ಕೊಂಡ್ರೆ ಸಾಕು. ಒಂದು ಚೈನು ಸಿಂಗಲ್ ಕ್ರೋಶೆ ಈ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಒಂದು ಬಿಟ್ಟು ಒಂದು ಸಿಂಗಲ್ ಕ್ರೋಶೆ ನೋಡ್ಕೋಬೇಕು. ಎಲ್ಲಿಯೂ ಕನ್ಫ್ಯೂಸ್ ಆಗಬಾರ್ದು, ಎಲ್ಲಿಯೂ ಬಿಟ್ಟು ಹೋಗಬಾರ್ದು. ಅಂದರೆ ಹೆಚ್ಚು ಬಿಡೋದು ಅಥವಾ ಕಡಿಮೆ ಬಿಡೋದು ಮಾಡ್ಕೋಬಾರ್ದು. ಮೇಲೇನೂ ಚೈನ್ ಹಾಕೋದು ಮರಿಬಾರ್ದು, ಸ್ಟಿಚ್ ಹಾಳಾಗುತ್ತೆ. ಇದೇ ರೀತಿ ಹೋಗಬೇಕು, ಒಂದೇ ರೀತಿ ಹೋಗಬೇಕು. ಒಂದು ಚೈನು ಬೇಸ್ ಚೈನಲ್ಲಿ ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನಲ್ಲಿ ಸಿಂಗಲ್ ಕ್ರೋಶೆ. ಇದನ್ನೇ ಪೂರ್ತಿ ಲೈನ್ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ, ಪೂರ್ತಿ ಆಗಿದೆ. ಒಂದು ಚೈನು ಸಿಂಗಲ್ ಕ್ರೋಶೆ, ಒಂದು ಚೈನು ಸಿಂಗಲ್ ಕ್ರೋಶೆ ಮಾಡಿರೋದು. ಎಂಡ್ವರೆಗೂ ಮಾಡಿದ್ದೀನಿ. ಎಂಡಲ್ಲಿ ಸಿಂಗಲ್ ಕ್ರೋಶೆ ಬರುತ್ತೆ. ಈಗ ಸಿಂಗಲ್ ಕ್ರೋಶೆ ಚೈನ್ ಸಿಂಗಲ್ ಕ್ರೋಶೆ ಚೈನಾಗಿ ಸಿಂಗಲ್ ಕ್ರೋಶೆ ಆದಮೇಲೆ ಈಗ 2 ಚೈನ್ ಮಾಡಿಕೊಂಡು ವರ್ಕನ್ನು ಟರ್ನ್ ಮಾಡಿ. ಟರ್ನ್ ಮಾಡಿಬಿಟ್ಟು ಈಗ ನೋಡಿ, ಈ ಒಂದೊಂದು ಚೈನ್ ಗ್ಯಾಪ್ ಇದೆಯಲ್ವ, ನೀವೀಗ ಸಿಂಗಲ್ ಕ್ರೋಶೆ ಚೈನ್ ಹಾಕಿರೋದು, ಆ ಒಂದು ಚೈನು ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆಲೆಲ್ಲ ಆ ಗ್ಯಾಪ್ ಇದೆಯಲ್ವ, ಒಂದು ಚೈನ್ನ ಗ್ಯಾಪು, ಅಲ್ಲಿ ಕ್ಲಸ್ಟರ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕ್ಲಸ್ಟರ್ ಸ್ಟಿಚ್ಚು. ಇದಕ್ಕೆ ನಾನೀಗ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಆ ಒಂದು ಚೈನ್ ಗ್ಯಾಪಲ್ಲಿ ದಾರ ತೊಗೊಂಬರ್ತಾಯಿದ್ದೀನಿ. 3 ಲೂಪ್ ಆಯಿತು. ಇದರಲ್ಲಿ ದಾರ ತಂದು ಫಸ್ಟ್ 2 ಲೂಪನ್ನು ಒಂದು ಮಾಡ್ತಾಯಿದ್ದೀನಿ. ಈಗ ಇನ್ನೆರಡು ಇದೆ, ಅದನ್ನು ಮಾಡ್ತಾ ಇಲ್ಲ, ಅಂದರೆ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ. ಈಗ ಮತ್ತೆ ದಾರ ತಗೊಂಡು ಅದೇ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ದಾರ ತಂದು ಫಸ್ಟ್ 2 ಲೂಪ್ ಮಾತ್ರ ಸೇರಿಸ್ತಾ ಇದ್ದೀನಿ. ಉಳಿದಿದ್ದು ಹಾಗೆ ಬಿಡ್ತೀನಿ. ಇನ್ಕಂಪ್ಲೀಟು ಡಬಲ್ ಕ್ರೋಶೆ. ಇನ್ನೊಂದು ಸಾರಿ ಈ ಥರ 3 ಸಾರಿ ಅದೇ ಜಾಗದಲ್ಲಿ ದಾರ ತೊಗೊಂಬಂದು ಅದೇ ಗ್ಯಾಪಲ್ಲಿ ಫಸ್ಟ್ 2 ಮಾತ್ರ ಕಂಪ್ಲೀಟ್ ಮಾಡ್ತೀನಿ. ಈಗ ಲೂಪಲ್ಲಿ 4 ಹುಕ್ಕಲ್ಲಿ 4 ಲೂಪು ಉಳಿಯುತ್ತೆ. ಈಗ ದಾರ ತಗೊಂಡು 4 ಒಂದು ಮಾಡಿ ಈ ಕ್ಲಸ್ಟರ್ ಸ್ಟಿಚ್ಚು. ಈಗ ಒಂದು ಚೈನ್ ಹಾಕ್ಕೊಳ್ಳಿ, ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈಗ ಮತ್ತೆ ದಾರ ತಗೊಳ್ಳಿ. ಈಗ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ವಾ, ಒಂದು ಚೈನ್ ಗ್ಯಾಪು ಸಿಂಗಲ್ ಕ್ರೋಶೆ, ಒಂದು ಚೈನ್ ಗ್ಯಾಪ್, ಆ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ವಾ, ಲಾಸ್ಟ್ ರೌಂಡಲ್ಲಿ ನಾವು ಹಾಕಿರೋದು, ಆ ಒಂದು ಚೈನ್ ಗ್ಯಾಪಲ್ಲಿ ಕ್ರೋಶೆ ಹುಕ್ಕಲ್ಲಿ ಈ ಥರ ದಾರ ತಗೊಂಡು ಆ ಗ್ಯಾಪಲ್ಲಿ ದಾರ ತಗೊಂಬನ್ನಿ. ಒಂದು ಚೈನ್ ಗ್ಯಾಪಲ್ಲಿ ದಾರ ಫಸ್ಟ್ 2 ಒಂದೇ ಮಾಡ್ಕೊಳ್ಳಿ. ಮತ್ತೊಂದು ಸರಿ ದಾರ ತಗೊಳ್ಳಿ, ಅಲ್ಲಿ ಅದೇ ಗ್ಯಾಪಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ದಾರ ತಂದು
ಫಸ್ಟ್ 2 ಮಾತ್ರ ಒಂದು ಮಾಡ್ಕೊಳ್ಳಿ. ಅಂದರೆ 3 ಇನ್ಕಂಪ್ಲೀಟ್ ಡಬಲ್ ಕ್ರೋಶೆಗಳನ್ನು ಮಾಡ್ಕೋಬೇಕು ನೀವು. ಈಗ 3 ಆಯಿತು. ಇನ್ನೊಂದು 3 ಲೂಪ್ ಇದೆ. ಡಬಲ್ ಕ್ರೋಶೆ 2 ಆಗಿರೋದು, ಇದು 3ನೇದು. ದಾರ ತಗೊಂಬಂದು ಫಸ್ಟ್ 2 ಮಾತ್ರ ಒಂದು ಮಾಡಬೇಕು. 4 ಇದೆ, 4ಅನ್ನು ಒಂದು ಮಾಡ್ಕೊಳ್ಳಿ. ಈಗ ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಒನ್ನಿ, ಚೈನ್ ಒನ್ನಿ, ಏನಿಲ್ಲ ಒಂದೇ ನೋಡಿ. ಈ ಥರ ಕಂಪ್ಲೀಟ್ ಆದಮೇಲೆ ಅದನ್ನು ಲಾಕ್ ಮಾಡ್ಕೋಬೇಕು. ಮತ್ತು ದಾರ ತಗೊಳ್ಳಿ. ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಕ್ರೋಶೆ ಹುಕ್ಕಲ್ಲಿ ದಾರ ತಗೊಂಡು ಆ ಒಂದು ಚೈನ್ ಗ್ಯಾಪಲ್ಲಿ ತಗೊಂಬನ್ನಿ. 3 ಲೂಪಲ್ಲಿ ಫಸ್ಟ್ 2 ಮಾತ್ರ ಒಂದು ಮಾಡಿ. ಈಗ 2 ಲೂಪ್ ಆಯಿತು ಕ್ರೋಶೆ ಹುಕ್ಕಲ್ಲಿ. 2ನೇ ಸಾರಿ ತಗೊಂಬನ್ನಿ. ಫಸ್ಟ್ 2 ಮಾತ್ರ ಒಂದು ಮಾಡಿ, 3 ಲೂಪ್ ಆಯಿತು. ಮತ್ತು ದಾರ ತಗೊಂಡು 3ನೇ ಸಾರಿ ತಗೊಂಬನ್ನಿ. ಫಸ್ಟ್ 2 ಮಾತ್ರ ಒಂದು ಮಾಡಿ, 4 ಲೂಪ್ ಆಯಿತು. 4 ಲೂಪ್ ಆದಾಗ ದಾರ ತಗೊಂಡು ಆ 4ಅನ್ನು ಒಂದೇ ಮಾಡಿ, ಇದು ಕ್ಲಸ್ಟರ್ ಸ್ಟಿಚ್ಚು. ಮತ್ತು ಅದನ್ನು ಒಂದು ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಅದು ಒಂದು ಚೈನು ಅಂತ ಹೇಳ್ಕೊಬೋದು, ನೀವು ಲಾಕ್ ಅಂತಲೂ ಹೇಳ್ಕೊಬೋದು, ಏನು ಹೇಳ್ತೀರೋ ನಿಮ್ಗೆ ಬಿಟ್ಟಿದ್ದು. ನೋಡಿ ಈ ಥರ ಪೂರ್ತಿ ಲೈನ್ ಕಂಪ್ಲೀಟ್ ಮಾಡಬೇಕು. ಆ ಒಂದು ಚೈನ್ ಗ್ಯಾಪಲ್ಲೇ ಹಾಕ್ಕೋಬೇಕು, ಬೇರೆಲ್ಲೂ ಹಾಕ್ಕೋಬೇಡಿ, ಕನ್ಫ್ಯೂಸ್ ಆಗಬಾರ್ದು. ಆ ಒಂದು ಚೈನು ಸಿಂಗಲ್ ಕ್ರೋಶೆ ಲಾಸ್ಟ್ ರೌಂಡ್ ಮಾಡಿದ್ದೀವಲ್ವ, ಅಲ್ಲಿ ಆ ಒಂದು ಚೈನಲ್ಲಿ ಗ್ಯಾಪ್ ಆಗುತ್ತಲ್ವ, ಆ ಗ್ಯಾಪಲ್ಲಿ ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟು ನೋಡಿ ಫಸ್ಟ್ 2 ಮಾತ್ರ ಒಂದು ಮಾಡಿ, ದಾರ ತಗೊಳ್ಳಿ, ಇದರೊಳಗಿಂದ ತನ್ನಿ, ಫಸ್ಟ್ 2 ಮಾತ್ರ ಒಂದು ಮಾಡಿ, 4 ಲೂಪ್ ಆಯಿತು, ಒಂದು ಮಾಡಿ, ಮತ್ತು ಲಾಕು. ಮತ್ತು ನೆಕ್ಸ್ಟು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಪೂರ್ತಿ ಲೈನು ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು. 4 ಸೇರಿಸಿ ಲಾಕ್ ಮಾಡ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಥರ ನೋಡಿ, ಈ ಥರ ಬರುತ್ತೆ. ಪೂರ್ತಿ ಮಾಡಿದ ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಕ್ಲಸ್ಟರ್ ಸ್ಟಿಚ್ ಅಂತ ಹೇಳ್ತಾರೆ ಇದಕ್ಕೆ. ಈಗ ನೋಡಿ ಎಂಡಿಗೆ ಬಂದ್ವಿ. ಎಂಡಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಚೈನ್ನ ಗ್ಯಾಪ್ ಇದೆ, ಸಿಂಗಲ್ ಚೈನ್ನ ಗ್ಯಾಪು, ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇನ್ನೊಂದು ಸರಿ 3 ಸಾರಿ ಈ ಥರ ಮಾಡಿಕೊಂಡು 4ಅನ್ನು ಒಂದೇ ಮಾಡಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಸಿಂಗಲ್ ಚೈನ್ನ ಆ ಒಂದು ಚೈನ್ನ ಗ್ಯಾಪು ಕಂಪ್ಲೀಟ್ ಆಯಿತು. ಈಗ ಲಾಸ್ಟಲ್ಲಿ ಆ ಟರ್ನಿಂಗ್ ಒಂದು ಚೈನ್ ಇದೆಯಲ್ವಾ, ನೀವೇನು ಮಾಡಿದ್ದೀರಾ, ಬ್ಯಾಕ್ ಸೈಡಲ್ಲಿ ಒಂದು ಚೈನ್ ಬಿಟ್ಟು ಇನ್ನೊಂದು ಚೈನಿಗೆ ಲಾಕ್ ಮಾಡಿರೋದು, ಫಸ್ಟ್ ಸಿಂಗಲ್ ಕ್ರೋಶೆ ಮಾಡಿರೋದಲ್ವ, ಅದು ಆ ಒಂದು ಚೈನು ಟರ್ನ್ ಆಗಿರುತ್ತೆ. ಆ ಒಂದು ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಲಾಸ್ಟಲ್ಲಿ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ನೀವು ಒಂದು ಚೈನ್ ಇರುತ್ತಲ್ಲಿ, ನೀವು ಫಸ್ಟ್ ರೌಂಡಲ್ಲಿ ಏನು ಮಾಡಿರ್ತೀರ, ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು ನೋಡಿ. ಚೈನ್ ಕಂಪ್ಲೀಟ್ ಆದಮೇಲೆ 20 ಚೈನ್ ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿರೋದಲ್ವ, ಆ ಬಿಟ್ಟ ಚೈನ್ ಇದೆಯಲ್ವ, ಆ ಬಿಟ್ಟ ಚೈನಿಗೆ ಹಾಕ್ಕೋಬೇಕು. ಈಗ ನೋಡಿ ಈ ಲೈನ್ ಕಂಪ್ಲೀಟ್ ಆಯಿತು, ಈ ಥರ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಲೈನಿಗೆ ಒಂದು ಚೈನ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗೋಣ. ವರ್ಕ್ ಟರ್ನ್ ಮಾಡಿ ಒಂದು ಚೈನ್ ಆದಮೇಲೆ ಈ ಕ್ಲಸ್ಟರ್ ಸ್ಟಿಚ್ಚಿನ ಪಕ್ಕ, ಈಗ ಲಾಸ್ಟಿಗೆ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದರ ಪಕ್ಕ ಕ್ಲಸ್ಟರ್ ಸ್ಟಿಚ್ ಮಧ್ಯದಲ್ಲಿ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಒಂದು ಚೈನ್ ಮಾಡಿಕೊಂಡು ಈ 2 ಕ್ಲಸ್ಟರ್ ಸ್ಟಿಚ್ಗಳ ಮಧ್ಯದ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಕ್ಲಸ್ಟರ್ ಸ್ಟಿಚ್ಗಳ ಮಧ್ಯ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ 2 ಕ್ಲಸ್ಟರ್ ಸ್ಟಿಚ್ಗಳ ಮಧ್ಯೆ ಸಿಂಗಲ್ ಚೈನು ಹಾಕ್ಕೋಬೇಕು. ಈ ಥರ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತೊಂದು ಚೈನು, ಅದರ ನೆಕ್ಸ್ಟು ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಪೂರ್ತಿ ಲೈನು. ಒಂದು ಚೈನು, 2 ಕ್ಲಸ್ಟರ್ ಸ್ಟಿಚ್ಗಳ ಮಧ್ಯೆ ಸಿಂಗಲ್ ಕ್ರೋಶೆ, ಒಂದು ಚೈನು, 2 ಕ್ಲಸ್ಟರ್ ಸ್ಟಿಚ್ಗಳ ಮಧ್ಯೆ ಸಿಂಗಲ್ ಕ್ರೋಶೆ, ಹೀಗೆ ಮಾಡ್ಕೊಂಡು ಹೋಗಿ. ಒಂದು ಚೈನ್ ಎಂಡಿಗೆ ಬಂತು ನೋಡಿ, ಒಂದು ಚೈನ್ ಮಾಡಿಬಿಟ್ಟು ಲಾಸ್ಟ್ ಟೈಮ್ ನೀವಲ್ಲಿ ಡಬಲ್ ಕ್ರೋಶೆ 2 ಚೈನ್ ಮಾಡ್ಕೊಂಡು ಟರ್ನ್ ಮಾಡಿರೋದಲ್ವ ಅಲ್ಲಿ ಡಬಲ್ ಕ್ರೋಶೆಗೆ, ಆ 2 ಚೈನಲ್ಲಿ 2ನೇ ಚೈನಿಗೆ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು ನೀವು. ಲಾಸ್ಟ್ ರೌಂಡಲ್ಲಿ ಏನು ಮಾಡಿದರೆ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿರೋದು ಕ್ಲಸ್ಟರ್ ಸ್ಟಿಚ್ ಮಾಡುವಾಗ, ಆ 2ನೇ ಚೈನಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ನೋಡಿ 2 ಚೈನು, ನೆಕ್ಸ್ಟ್ ರೌಂಡಲ್ಲಿ ಆ 2ನೇ ಚೈನಿಗೆ ಹಾಕ್ಕೋಬೇಕು ನೀವು ನೆಕ್ಸ್ಟ್ ರೌಂಡ್ ಟರ್ನ್ ಆಗಿ ಬರುವಾಗ. ಈಗ ಮತ್ತೆ ಆ ಸಿಂಗಲ್ ಚೈನ್ನ ಗ್ಯಾಪ್ ಇದೆಯಲ್ವ, ಅಲ್ಲಿ ಒಂದು ಚೈನ್ನ ಗ್ಯಾಪು, ಅದರಲ್ಲಿ ಕ್ಲಸ್ಟರ್ ಸ್ಟಿಚ್ ಮಾಡ್ಕೋಬೇಕು. ಈಗ ನಾವು ಸಿಂಗಲ್ ಕ್ರೋಶೆ ಒಂದು ಚೈನ್ ಹಾಕಿರೋದಲ್ವ, ಆ ಗ್ಯಾಪಲ್ಲೇ ಮಾಡ್ಕೊಂಡು ಹೋಗಿ ಕ್ಲಸ್ಟರ್ ಸ್ಟಿಚ್ 4 ಒಂದು ಮಾಡಿ ಲಾಕ್ ಮಾಡಿ.
ನೆಕ್ಸ್ಟ್ ಸಿಂಗಲ್ ಚೈನ್ ಗ್ಯಾಪ್ ಇದೆಯಲ್ಲ, ಗ್ಯಾಪಲ್ಲೇ ಹಾಕಬೇಕು, ಕೆಳಗಿನ ಇದಕ್ಕೆ ಟಚ್ ಆಗಬಾರ್ದು ಕ್ಲಸ್ಟರ್ ಸ್ಟಿಚ್ಚಿಗೆ. ಆ ಗ್ಯಾಪಲ್ಲೇ ಕ್ಲಸ್ಟರ್ ಸ್ಟಿಚ್ ಮಾಡ್ಕೋಬೇಕು ನೀವು. ಫಸ್ಟ್ 2 ಮಾತ್ರ ಒಂದು ಮಾಡಿ 4 ಲೂಪ್ ಆದಮೇಲೆ ಒಂದು ಮಾಡ್ಕೋಬೇಕು. ನೆಕ್ಸ್ಟು ಆ ಚೈನನ ಗ್ಯಾಪಲ್ಲಿ ಮಾತ್ರ ಫಸ್ಟ್ 2 ಒಂದು ಮಾಡಿ, ಮತ್ತೆ 2 ಒಂದು ತಗೊಂಡು 2 ಒಂದು ಮಾಡಿ, ಮತ್ತೆ ದಾರ ತಗೊಂಡು 3 ಸಾರಿ ಮಾಡ್ಕೋಬೇಕು. ಆ ಥರ 4 ಲೂಪ್ ಬರುತ್ತೆ. ಅವಾಗ ಹುಕ್ಕಲ್ಲಿ 4 ಲೂಪ್ ಬಂದಾಗ ಫುಲ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮಾಡ್ಕೊಳ್ಳಿ ಪೂರ್ತಿ. ನೋಡಿ ಈ ಥರ 2ನೇ ರೌಂಡು 2ನೇ ಸರಿನೂ ಅದೇ ಥರ ಕಂಪ್ಲೀಟ್ ಆಯಿತು. ಈಗ ಎಂಡಲ್ಲಿ ಲಾಸ್ಟಿನ ಒಂದು ಚೈನಲ್ಲಿ ಡಬಲ್ ಕ್ರೋಶೆ ಹಾಕೋಬೇಕು. ಲಾಸ್ಟ್ ನಾವು ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡೋದಲ್ವ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ನೋಡಿ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡ್ತೀವಿ. ನೆಕ್ಸ್ಟ್ ರೌಂಡಿಂದ ಬಂದು ಆ ಒಂದು ಚೈನಲ್ಲಿ ಸೇರಿಸ್ಕೋಬೇಕು. ಈಗ ಈ ಕೆಳಗಿನ ರೌಂಡ್ ಅದೇ ರಿಪೀಟ್ ಆಗೋದು. ಒಂದು ಚೈನು ಸಿಂಗಲ್ ಕ್ರೋಶೆ, ಒಂದು ಚೈನು ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ, ಆಗ ಅದೇ ರೀತಿ ಆ ಕ್ಲಸ್ಟರ್ ಸ್ಟಿಚ್ಚಿನ ಪಕ್ಕ ಅಲ್ಲಿ ಡಬಲ್ ಕ್ರೋಶೆ ಮತ್ತು ಕ್ಲಸ್ಟರ್ ಸ್ಟಿಚ್ಚಿನ ಪಕ್ಕ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ಒಂದು ಚೈನ್ ಹಾಕ್ಕೊಳ್ಳಿ, ಮತ್ತೆ 2 ಕ್ಲಸ್ಟರ್ ಸ್ಟಿಚ್ಚಿನ ಮಧ್ಯೆ ಸಿಂಗಲ್ ಕ್ರೋಶೆ, ಮತ್ತೆ ಚೈನು, ಮತ್ತೆ 2 ಕ್ಲಸ್ಟರ್ ಸ್ಟಿಚ್ಚಿನ ಮಧ್ಯೆ ಸಿಂಗಲ್ ಕ್ರೋಶೆ, ಮತ್ತೆ ಒಂದು ಚೈನು. ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ ಎಂಡಲ್ಲಿ ಅದೇ ಆ ಡಬಲ್ ಕ್ರೋಶೆಯಲ್ಲಿ 2ನೇ ಚೈನಲ್ಲಿ ನಾನು ಆಗ ಹೇಳಿದ್ನಲ್ವ, ಅದೇ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ, ಮತ್ತು ಅದೇ ಆ ಕ್ಲಸ್ಟರ್ ಸ್ಟಿಚ್ಚೇ ರಿಪೀಟ್ ಆಗುತ್ತೆ. ಚೈನಲ್ಲಿ ಒಂದು ಚೈನ್ನ ಗ್ಯಾಪ್ ಇದೆಯಲ್ವ, ಅಲ್ಲಿ ಕ್ಲಸ್ಟರ್ ಸ್ಟಿಚ್ಚು ಇದೇ ರಿಪೀಟ್ ಆಗುತ್ತಾ ಹೋಗುತ್ತೆ. ಇನ್ನು ಇದರ ಮೇಲೆ ಸಿಂಗಲ್ ಕ್ರೋಶೆ ಚೈನು, ಸಿಂಗಲ್ ಕ್ರೋಶೆ ಚೈನು, ಅದರ ಮೇಲೆ ಮತ್ತೆ ಕ್ಲಸ್ಟರ್ ಸ್ಟಿಚ್ಚು, ಅದರ ಮೇಲೆ ಸಿಂಗಲ್ ಕ್ರೋಶೆ ಚೈನು, ಸಿಂಗಲ್ ಕ್ರೋಶೆ ಚೈನು, ಹೀಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಫುಲ್ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು. ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಮಾಡ್ತಾ ಹೋಗಬೇಕು. ಈಗ ಇದನ್ನು ಲಾಕ್ ಮಾಡಿ ಮುಂದುವರ್ಸ್ಕೊಂಡು ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೋದು. ಈ ಥರ ಬರುತ್ತೆ ನೋಡಿ. ನಾನು ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಮಾಡಿದ್ದೀನಿ ಸ್ಯಾಂಪಲ್ಗೆ. ನೋಡಿ ಇದನ್ನು ಮಾಡ್ತಾಯಿದ್ದೀನಿ ನೋಡಿ, ಕ್ಲಸ್ಟರ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಚೈನ್ಗಳ ಮೇಲೆ ಕೆಳಗೆ ಮಾಡಿರೋ ಚೈನ್ನ ಮೇಲೆ ಕ್ಲಸ್ಟರ್ ಸ್ಟಿಚ್ ಮಾಡೋದು. ಸಿಂಗಲ್ ಕ್ರೋಶೆ ಚೈನು ಹಾಕಿರ್ತೀವಿ ಲಾಸ್ಟ್ ರೌಂಡು, ಆ ಚೈನ್ನ ಗ್ಯಾಪಲ್ಲಿ ಕ್ಲಸ್ಟರ್ ಸ್ಟಿಚ್ಚು ಈ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ನೋಡಿ ಎಂಡ್ ಆಯಿತು. ಎಂಡ್ ಆದಮೇಲೆ ಅಲ್ಲಿ ಆ ಒಂದು ಚೈನ್ ಲಾಸ್ಟ್ ರೌಂಡಲ್ಲಿ ಮಾಡಿದ್ರಲ್ಲಿ ಡಬಲ್ ಕ್ರೋಶೆ ಮಾಡಿ ಎಂಡ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಅಲ್ಲಿ ದಾರ ಕಟ್ ಮಾಡಿ, ದಾರ ಕಟ್ ಮಾಡಿ ಈಗ ದಾರನ ಹಿಂದೆ ಈ ಥರ ಓಪನ್ ಮಾಡ್ಕೊಂಡು ಟೈಟ್ ಮಾಡ್ಕೊಳ್ಳಿ. ದಾರ ರಿಂಗನ್ನು ಲೂಪನ್ನೆಲ್ಲ ಓಪನ್ ಮಾಡಿ ಟೈಟ್ ಮಾಡಿ. ನೋಡಿ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ದೊಡ್ಡಕ್ಕೆ ಶಾಲ್ ಮಾಡಿದಾಗ ಬೇಬಿ ಬ್ಲ್ಯಾಂಕೆಟ್ ಮಾಡ್ಕೋಬೋದು, ಅಥವಾ ಶಾಲು ಮಾಡ್ಕೋಬೋದು. ಟೇಬಲ್ ಕ್ಲಾತ್ ಬೇಕು ಅಂದರೆ ಅದು ಮಾಡ್ಕೋಬೋದು. ಇದು ಫ್ರಂಟ್ ಸೈಡು ಈ ಥರ ಕಾಣಿಸುತ್ತೆ, ಅದು ಬ್ಯಾಕ್ ಸೈಡು, ಇದು ಬ್ಯಾಕ್ ಸೈಡು. ಈಗ ಉಳಿದಿರೋ ದಾರನ ಈ ಬ್ಯಾಕ್ ಸೈಡಲ್ಲಿ ಎಲ್ಲ ಸ್ಟಿಚ್ಚಿನ ಒಳಗಡೆ ಅದನ್ನು ಸೇರಿಸ್ಕೊಂಡು ಆಯಿತು. ಹತ್ರ ಸ್ಟಿಚ್ಗಳು ಎಷ್ಟು ಇರುತ್ತಲ್ವ, ಯಾವುದೋ ಸ್ಟಿಚ್ಚಿನ ಒಳಗಡೆ ಸ್ಟ್ರೈಟಾಗಿ ಸೇರಿಸ್ಕೊಳ್ಳಿ. ಫಸ್ಟು ನೀಟಾಗತ್ತೆ. ಆವಾಗ ಸ್ಟ್ರೈಟಾಗಿ ಸೇರಿಸ್ತಾ ಹೋಗಿ ಹಿಂದೆ 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 ಈ ಥರ ನೋಡಿ. ಎಲ್ಲ ಸ್ಟಿಚ್ಚಿನ ಒಳಗಡೆನೇ ಹುಕ್ ಹಾಕಿ, ಅಥವಾ ಅದು ಸೂಜಿ ಇದ್ದರೆ ದೊಡ್ಡ ಕಣ್ಣಿನ ಸೂಜಿ ಇದ್ದರೆ ದೊಡ್ಡ ಕಣ್ಣಿನ ಸೂಜಿಗೆ ದಾರ ಸೇರಿಸ್ಬಿಟ್ಟು ಅದರಲ್ಲಿ ನೀವು ಸ್ಟಿಚ್ ಮಾಡ್ಕೋಬೋದು. ಈ ಥರ ಈ ಬೇರೆ ಸ್ಟಿಚ್ಚಿನ ಒಳಗಡೆ ತೊಗೊಂಬರ್ಬೋದು. ಆಮೇಲೆ ಈಗ ಟರ್ನ್ ಮಾಡಿ ಕೆಳಗಿನ ರೋಗೆ ಬನ್ನಿ. ಕೆಳಗಿನ ರೋದಲ್ಲಿ ಸ್ಟ್ರೈಟಾಗಿ ಆ ಕಡೆ ಬನ್ನಿ, ಆಗ ಅದು ಲಾಕ್ ಆದಂಗೆ ಆಗುತ್ತೆ. ಅಲ್ಲಿ ನೀಟು ಆಗುತ್ತೆ, ಲಾಕು ಆಗುತ್ತೆ. ಬೇಕಾದ ಹಾಗೆ ತಗೊಂಬನ್ನಿ. ಆಮೇಲೆ ಅಲ್ಲಿ ದಾರ ಕಟ್ ಮಾಡಿ ಒಂದು 2-3 ಸರಿ ತಂದು, ಈಗ ಸೇಫಾಗಿ ಉಳಿಯುತ್ತೆ, ಗೊತ್ತೂ ಆಗಲ್ಲ. ಅದೇ ಥರ ಇಲ್ಲಿ ಸ್ಟಾರ್ಟಿಂಗ್ನ ದಾರವನ್ನು ಮಾಡ್ಕೋಬೋದು ನೀವು. ಈ ಥರ ಒಳಗಡೆ ತೊಗೊಂಬಂದು ನೀವು ಬೇರೆ ಬೇರೆ ಕಲರಲ್ಲಿ ಮಾಡೋದಾದರೂ ಮಾಡ್ಬೋದು, ಅಥವಾ ಸಿಂಗಲ್ ಕಲರಲ್ಲಾದರೂ ಮಾಡ್ಬೋದು. ಈ ಶಾಲು ಬೇರೆ ಕಲರ್ಗಳಲ್ಲಾದರೂ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ, ತುಂಬ ಮೆತ್ತಗೆ ಇರುತ್ತೆ. ಮಕ್ಕಳನ್ನೆಲ್ಲ ತಗೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೇಬಿ ಬ್ಲ್ಯಾಂಕೆಟು ಮಕ್ಕಳಿಗೆ ಚಳಿಗೆ ಹೊದಿಸ್ಕೊಳ್ಳೋಕ್ಕೆ ಅಥವಾ ಕೈಯಲ್ಲಿ ಇಟ್ಕೊಳ್ಳೋಕ್ಕೆಲ್ಲ, ಅಥವಾ ಯಾವುದಾದ್ರೂ ಡ್ರೆಸ್ ಮಾಡೋದಾದರೂ ಆವಾಗಲೂ ಉಪಯೋಗಿಸ್ಕೋಬೋದು ನೀವು. ಇದನ್ನು ಶಾಲು ಮಾಡ್ಕೋಬೋದು. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.
ಥ್ಯಾಂಕ್ ಯು.